ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 198. ಅದಾಗಲೇ ಕಾಫಿ ಕುಡಿಯುತ್ತಿದ್ದ ಸ್ಪಂದನ ಅವರು, ಸರಿಯಾಗಿದೆ ಧನು, ಇನ್ನೆಷ್ಟು ಸಕ್ಕರೆ ಬೇಕು ಎಂದಿದ್ದರು. ಅವರ ಮಾತಿಗೆ ತಲೆ ಕೆರೆದುಕೊಂಡವನು, ನನಗೆ ಸ್ವಲ್ಪ ಸಪ್ಪೆ ಎನಿಸಿತು ಮಮ್ಮಿ ಎಂದು ಹೇಳುತ್ತಾ ಕಾಫಿ ಕಪ್ ಅಲ್ಲೇ ಟೇಬಲ್ ಮೇಲೆ ಇರಿಸಿ ತನ್ನ ಕೋಣೆಗೆ ಹೊರಟಿದ್ದನು. ಕೋಣೆಗೆ ಬಂದವನಿಗೆ ಮಾತನಾಡಿಕೊಂಡು ಕಪಾಟಿನಲ್ಲಿ ಬಟ್ಟೆ ಜೋಡಿಸುತ್ತಿದ್ದವಳನ್ನು ನೋಡಿದನು. ಸ್ವಲ್ಪ ದಿನ ಮನೆಯಲ್ಲಿ ಇಲ್ಲ ಎಂದು ಬಟ್ಟೆಗಳೆಲ್ಲ ಹೇಗೆ ಬೇಕೋ ಹಾಗೆ ಇಟ್ಟಿದ್ದಾನೆ ಎಂದು ಧನುಷ್ನನ್ನು ಬೈದುಕೊಂಡು ಬಟ್ಟೆಗಳನ್ನು ಜೋಡಿಸುತ್ತಿದ್ದಳು. ಅವಳನ್ನು ನೋಡಿ ಮುಗುಳು ನಕ್ಕವನು ಸದ್ದಾಗದ ಹಾಗೆ ನಿಧಾನವಾಗಿ ಹೋಗಿ ಅವಳನ್ನು ಹಿಂದೆಯಿಂದ ತಬ್ಬುತ್ತಿದ್ದ ಹಾಗೆ ಬೆದರಿದಂತೆ ಕಿರುಚಿದವಳ ಬಾಯಿಯನ್ನು ಒಡನೆ ಮುಚ್ಚಿದನು. ನಿಧಾನ ಕಣಿ ಮಾರೈತಿ, ನಿನಗೆ ಕೂಗಿಕೊಂಡರೆ ನಾನು ನಿನಗೆ ಏನೋ ಮಾಡಿದೆ ಎಂದು ನಿಮ್ಮ ಅತ್ತೆ ಈಗ ಅಲ್ಲಿಂದಲೂ ಓಡಿ ಬರುತ್ತಾರೆ ಎಂದು ಹೇಳುತ್ತಲೇ ಅವಳ ಬಾಯಿಗೆ ಕೈ ಅಡ್ಡ ಹಿಡಿದಿದ್ದನು. ಧನು, ಹಿಂದೆಯಿಂದ ಬಂದು ಹಾಗೆ ಮರೆಯಲ್ಲಿ ಹಿಡಿದುಕೊಂಡರೆ ನನಗೆ ಭಯ ಆಗುವುದಿಲ್ಲವಾ, ಬಿಡು ನನ್ನನ್ನು ಎಂದು ಅವನ ಕೈ ಬಿಡಿಸಲು ಹೊಸರಾಡಿದಳು. ಏನೇ ಶರದಿ ನೀನು, ಮದುವೆಯಾಗಿ ಇಷ್ಟು ದಿನ ನಿನ್ನಿಂದ ದೂರ ಇದ್ದೇನೆ, ಈಗಲೂ ದೂರ ಇರು ಎಂದರೆ ಹೇಗೆ ಹೇಳು ಎಂದು ಹೇಳುತ್ತಾ ಅವಳ ಹಿಡಿತ ಬಿಗಿ ಮಾಡಿದನು. ಧನು, ಯಾರು ಬಂದರೆ ಏನು ಮಾಡುವುದು, ಮೊದಲು ಬಿಡು ನನ್ನನ್ನು ಎಂದು ಮತ್ತೊಮ್ಮೆ ಅವನಿಂದ ಬಿಡಿಸಿಕೊಳ್ಳಲು ನೋಡಿದಳು. ಯಾರಾದರೂ ಬಂದರೆ ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡುತ್ತಿದ್ದಾರೆ ಎಂದುಕೊಂಡು ಅವರೇ ಹೋಗುತ್ತಾರೆ ಎಂದು ಹೇಳುತ್ತಾ ಹಿಂದೆಯಿಂದ ಹಿಡಿದಿದ್ದ ಅವಳ ಹಿಡಿತ ಬಿಟ್ಟವನು ಮುಂದೆ ಸರಿಸಿ ನಿಲ್ಲಿಕೊಂಡು ಅವಳ ಗಲ್ಲವನ್ನು ಹಿಡಿದು, ಕಾಫಿಗೆ ಸಿಹಿ ಕಮ್ಮಿ ಇದೆ ಎಂದು ಹೇಳಿದರು ಕೂಡ ಹಾಗೆ ಬಂದೆಯಲ್ಲ ಎಂದರೆ, ಕಾಫಿಗೆ ಸಕ್ಕರೆ ಕಡಿಮೆ ಇದ್ದರೆ ಅಡುಗೆ ಮನೆಗೆ ಹೋಗಿ ಸೀತಾ ಆಂಟಿಯ ಬಳಿ ಹಾಕಿಸಿಕೊಂಡು ಕುಡಿಯಬೇಕಿತ್ತು ಎಂದು ಅವಳು ಕೂಡ ನಗುತ್ತಲೇ ಹೇಳಿದಳು. ನಾನು ಹೇಳಿದ್ದು ಆ ಸಕ್ಕರೆಯಲ್ಲ ಎಂದು ಅವಳ ತುಟಿಯ ಮೇಲೆ ಬೆರಳಾಡಿಸುತ್ತಿದ್ದ ಹಾಗೆ ನಾಚಿ ನೀರಾದಳು ಹುಡುಗಿ. ಅದಾಗಲೇ ಅವಳ ಮುಖದ ಮೇಲೆ ಲಜ್ಜೆ ಆವರಿಸಿ ಅವನ ಕಣ್ಣಿನಲ್ಲಿ ಕಣ್ಣಿಟ್ಟು ಅವನ ಮಾತಿಗೆ ಎದುರೇಟು ನೀಡುತ್ತಾ ಜೋರು ಮಾಡುತ್ತಿದ್ದ ಶರದಿ ಎಲ್ಲೋ ಕಳೆದು ಹೋದಂತಿತ್ತು. ಈಗ ಅವನ ಪ್ರೀತಿಯ ಪರಿಗೆ ಸೋತು ಅವನಿಗೆ ಶರಣಾಗಿದ್ದಳು. ಪ್ರೀತಿ ಎಂದರೆ ಹಾಗೆ ಅಲ್ವಾ, ಒಬ್ಬ ಮನುಷ್ಯನಿಗೆ ಅರಿವಿಲ್ಲದೆ ಅವರ ದೇಹ ಸೇರಿ ಅವರನ್ನು ಬದಲಾಯಿಸುತ್ತದೆ. ಅವಳು ತಲೆ ತಗ್ಗಿಸಿ ನಿಂತಿರುವುದನ್ನು ನೋಡಿದವನು, ಅಬ್ಬಾ, ನಿನ್ನ ಮುಖದಲ್ಲಿ ಈ ನಾಚಿಕೆ ನೋಡುವುದೇ ಒಂದು ಹಬ್ಬ. ನೀನು ನಾಚಿಕೊಂಡರೆ ನಾನು ಕಳೆದೇ ಹೋಗುತ್ತೇನೆ ನೋಡು. ಹೀಗೆ ನೀನು ತಲೆ ತಗ್ಗಿಸಿ ನಿಂತರೆ ಹೇಗೆ ಎಂದು ಅವಳ ಗಲ್ಲ ಹಿಡಿದು ಮೇಲೆ ಎತ್ತಿದನು. ಅವನ ಕಣ್ಣಿನೊಳಗೆ ಕಣ್ಣನ್ನು ಬೆರೆಸಲು ಸಾಧ್ಯವಾಗದೆ ಒಡನೆಯೇ ಅವನ ಎದೆಗೆ ಒರಗಿದಳು. ನೀನು ಹೀಗೆ ಗುಬ್ಬಚ್ಚಿ ಮರಿಯ ಹಾಗೆ ನನ್ನ ಎದೆಗೂಡಿನಲ್ಲಿ ಬಚ್ಚಿಕೊಂಡರೆ ನನ್ನ ಕತೆ ಅಷ್ಟೇ ಎಂದವನು. ಶರದಿ, ಮಧ್ಯಾಹ್ನ ಅಷ್ಟು ಕಾಲ್ ಮಾಡಿದೆ, ಯಾಕೆ ಪಿಕ್ ಮಾಡಲಿಲ್ಲ ಎಂದನು. ಅವನ ಮಾತಿಗೆ ಅವನಿಂದ ಹಿಂದೆ ಸರಿದವಳು, ಸ್ಕೂಲಲ್ಲಿ ಕೆಲಸ ಇಲ್ಲದೆ ಸುಮ್ಮನೆ ಕುಳಿತಿರುತ್ತೇನೆ ಎಂದು ತಿಳಿದಿದ್ದೀಯಾ? ಮೊಬೈಲನ್ನು ಸ್ಟಾಫ್ ರೂಮಿನಲ್ಲಿ ಬ್ಯಾಗ್ ಒಳಗಡೆ ಹಾಕಿ ಕಬೋರ್ಡ್ಗೆ ಹಾಕಿರುತ್ತೇನೆ, ಅದನ್ನು ತೆಗೆಯುವುದೇ ಸಂಜೆ. ನೀನು ಕಾಲ್ ಮಾಡಿದರೂ ಸಹ ನನಗೆ ಮಾತನಾಡಲು ಆಗುವುದಿಲ್ಲ ಎಂದಳು. ಅದೆಲ್ಲ ನನಗೆ ಗೊತ್ತಿಲ್ಲ, ನಾಳೆಯಿಂದ ಗಂಟೆಗೆ ಒಮ್ಮೆ ನನ್ನ ಜೊತೆ ಮಾತನಾಡಬೇಕು ಅಷ್ಟೇ, ತಾಕೀತು ಮಾಡಿದಂತೆ ಹೇಳಿದನು. ಅವನ ಮಾತು ಕೇಳಿ ಉಬ್ಬು ಬೆಸೆದು ಸೊಂಟದ ಮೇಲೆ ಕೈ ಇರಿಸಿದವಳು, ಏನು, ಗಂಟೆಗೆ ಒಮ್ಮೆ ಮಾತನಾಡಬೇಕಾ? ಗಂಟೆಗೆ ಒಮ್ಮೆ ಯಾಕೆ? ನಾಳೆಯಿಂದ ಸ್ಕೂಲಿಗೆ ಹೋಗುವುದಿಲ್ಲ, ನಿನ್ನ ಜೊತೆ ಆಫೀಸ್ಗೆ ಬಂದು ನಿನ್ನ ಕುರ್ಚಿ ಎದುರಿಗೆ ಕುಳಿತುಕೊಳ್ಳುತ್ತೇನೆ, ಆಗ 24 ಗಂಟೆ ನಿನ್ನ ಜೊತೆಯಲ್ಲಿ ಇದ್ದ ಹಾಗೆ ಆಗುತ್ತದೆ, ಏನಂತೀಯಾ ಎಂದು ಒಬ್ಬು ಆರಿಸಿ ಹೇಳಿದರೆ ಈಗ ಪೆಚ್ಚಾಗುವ ಸರದಿ ಧನುಷ್ನದ್ದು. ಆದರೆ ಅವಳು ಸೇರಾದರೆ ಇವನು ಸವಾ ಸೇರು. ಓ ಹೌದಾ, ನನಗೆ ಇನ್ನೂ ಒಳ್ಳೆಯದೇ, ಯಾವಾಗಲೂ ಈ ನನ್ನ ಮುದ್ದು ಹೆಂಡತಿಯ ಮುಖವನ್ನೇ ನೋಡಿಕೊಂಡು ಇರಬಹುದು. ನಾಳೆಯಿಂದ ನೀನು ಆಫೀಸ್ಗೆ ಬಾ ಎಂದು ಅವಳನ್ನು ತನ್ನತ್ತ ಎಳೆದುಕೊಂಡಿದ್ದನು. ಹಾಗಾದರೆ ಈಗಲೇ ಈ ವಿಷಯ ಅತ್ತೆಗೆ ಹೇಳುತ್ತೇನೆ ಎಂದು ಅವನಿಂದ ಬಿಡಿಸಿಕೊಂಡು ಹೋಗುವವಳನ್ನು ಒಡನೆ ಮತ್ತೊಮ್ಮೆ ಕೈ ಹಿಡಿದು ತನ್ನತ್ತ ಎಳೆದುಕೊಂಡವನು. ಅಮ್ಮ ತಾಯಿ, ನೀನು ಕಾಲ್ ಮಾಡಿ ಮಾತನಾಡದಿದ್ದರೂ ಪರವಾಗಿಲ್ಲ, ಆದರೆ ಮಮ್ಮಿಗೆ ಏನೂ ಹೇಳಬೇಡ. ನಿನ್ನ ಅತ್ತೆ ಸೊಸೆ ಇಬ್ಬರ ಮಧ್ಯೆ
ನಾನು ಚಟ್ನಿ ಆಗದಿದ್ದರೆ ಸಾಕು ಎಂದು ಸೋತ ಧ್ವನಿಯಲ್ಲಿ ಹೇಳಿದನು. ಅವನ ಮಾತನ್ನು ಕೇಳಿ ಜೋರು ನಗು ಬಂದು ಬಿಟ್ಟಿತ್ತು ಅವಳಿಗೆ. ಅವಳ ನಗುವನ್ನು ನೋಡಿ ನಿಂತಲ್ಲೇ ಕಳೆದೇ ಹೋದನು. ಅವಳ ಈ ರೀತಿಯ ನಗು ನೋಡಿ ಎಷ್ಟೋ ದಿನಗಳಾಗಿತ್ತು. ನೀನು ಹೀಗೆ ನಗುವುದನ್ನು ನೋಡುತ್ತಿದ್ದರೆ ನಾನು ಟೆಂಪ್ಟ್ ಆಗುತ್ತಿದ್ದೇನೆ ಎನ್ನುತ್ತಿದ್ದ ಹಾಗೆ ತನ್ನ ನಗುವನ್ನು ನಿಲ್ಲಿಸಿದವಳು, ನೀನು ಸರಿಯಿಲ್ಲದನು, ಇವತ್ತು ಏನೋ ಒಂದು ರೀತಿ ಮಾತನಾಡುತ್ತಿದ್ದೀಯ ಎಂದವಳು. ನನಗೆ ಕೆಲಸ ಇದೆ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಗೆ ಹೋಗಿದ್ದಳು. ಯಾವ ರೀತಿ ಎಂದು ನೈಟ್ ಹೇಳೋ ಎಂದು ನಿಂತಲ್ಲಿಯೇ ಕೂಗಿ ಹೇಳಿದ್ದನು. ಕನ್ನಡಿಯ ಮುಂದೆ ನಿಂತು ರಾತ್ರಿ ಮುಖಕ್ಕೆ ಹಚ್ಚುವ ಕ್ರೀಮ್ ಹಚ್ಚಿಕೊಳ್ಳುತ್ತಿದ್ದಳು ಆರಾಧ್ಯ. ಹೊರಗಿನಿಂದ ಬಂದಂತಹ ರಿಷಿ ಹಿಂದೆಯಿಂದ ಅವಳನ್ನು ಬಳಸಿ, ಸಾರಿ ಆರಾಧ್ಯ, ಇತ್ತೀಚೆಗೆ ನಿಮ್ಮ ಜೊತೆ ಸರಿಯಾಗಿ ಮಾತನಾಡಲು ಕೂಡ ಆಗಲಿಲ್ಲ ಎಂದನು. ಅವನ ಮಾತು ಕೇಳಿ ತುಟಿ ಅರಳಿಸಿದವಳು ತನ್ನ ಒಡಲ ಮೇಲಿದ್ದ ಅವನ ಕೈ ತನ್ನ ಹಸ್ತ ಇರಿಸಿ, ನನಗೆ ನಿಮ್ಮ ಸಿಚುವೇಶನ್ ಅರ್ಥವಾಗುತ್ತದೆ. ನೀವು ಸರಿಯಾಗಿ ನನ್ನ ಜೊತೆ ಮಾತನಾಡಲಿಲ್ಲ ಎಂದು ನನಗೇನು ಬೇಸರ ಇಲ್ಲ ಎಂದಳು. ಅವಳ ಮಾತು ಕೇಳಿ ಅವಳನ್ನು ಮುಂದೆ ತಿರುಗಿಸಿಕೊಂಡವನು, ಆರಾಧ್ಯ, ನೀವು ಯಾಕಿಷ್ಟು ಒಳ್ಳೆಯವರು? ತಂಗಿ ಮನೆಗೆ ಬಂದ ತಕ್ಷಣ ನಾನು ನಿಮ್ಮನ್ನು ಇಗ್ನೋರ್ ಮಾಡುತ್ತಿದ್ದೇನೆ ಎಂದು ನಿಮಗೆ ಯಾವತ್ತೂ ಅನಿಸಲಿಲ್ಲವಾ? ನನ್ನ ಮೇಲೆ ಕೋಪ ಅಥವಾ ಬೇಸರ ಮೂಡಲಿಲ್ಲವಾ ಎಂದರೆ, ಇಲ್ಲ ರಿಷಿ, ನಾನು ಯಾವತ್ತೂ ಈ ರೀತಿ ಯೋಚಿಸಲಿಲ್ಲ. ಆದರೆ ನೀವು ಶರದಿ ವಿಷಯಕ್ಕೆ ಬೇಜಾರು ಮಾಡಿಕೊಂಡಿರುವುದು ನೋಡಿ ನನಗೆ ಸಹಿಸಲು ಆಗುತ್ತಿರಲಿಲ್ಲ. ಹಾಗೆ ಶರದಿಯ ಸಿಚುವೇಶನ್ ಕೂಡ ನನಗೆ ಅರ್ಥವಾಗಿತ್ತು. ಈಗ ಎಲ್ಲವೂ ಸರಿ ಹೋಯಿತಲ್ಲ, ಅದೇ ಸಮಾಧಾನ ಎಂದಳು. ಸರಿ, ಆಗಲೇ ತಡವಾಗಿದೆ, ಬಂದು ಮಲಗಿ, ನಾನು ಮಲಗುತ್ತೇನೆ ಎಂದು ಮಲಗಲು ಹೋಗುವವನನ್ನು ತಡೆದು, ನಾನು ನಿಮ್ಮ ಬಳಿ ಒಂದು ವಿಷಯ ಮಾತನಾಡಬೇಕಿತ್ತು ಎಂದು ಮೇಲು ಧ್ವನಿಯಲ್ಲಿ ಹೇಳಿದಳು. ಮಲಗಲು ಹೋಗುತ್ತಿದ್ದವನು ಪುನಃ ಅವಳ ಬಳಿಗೆ ಬಂದು, ಅದೇನು ಹೇಳಿ ಎಂದರೆ, ಅದು ನೀವು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತನಾಡುತ್ತೀರಾ, ಎಲ್ಲರಿಗೂ ಬಹುಬೇಗ ಹೊಂದಿಕೊಳ್ಳುತ್ತೀರಾ, ಹಾಗೆ ಎಲ್ಲರೂ ಕೂಡ ನಿಮ್ಮನ್ನು ಅಷ್ಟೇ ಇಷ್ಟಪಡುತ್ತಾರೆ. ಈ ರೀತಿಯ ವ್ಯಕ್ತಿತ್ವ ಇರುವ ನೀವು ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದವಳು, ನೀವು ಏನು ಹೇಳುತ್ತಿದ್ದೀರಾ ಎಂದು ನನಗೆ ಅರ್ಥ ಆಗುತ್ತಿಲ್ಲ ಆರಾಧ್ಯ. ಅಷ್ಟಕ್ಕೂ ಈಗ ಏನಾಯಿತು ಎಂದು ಈ ರೀತಿ ಮಾತನಾಡುತ್ತಿದ್ದೀರಾ? ನನ್ನಿಂದ ಏನಾದರೂ ತಪ್ಪಾಯಿತಾ ಎಂದು ಅನುಮಾನದಲ್ಲಿಯೇ ಕೇಳಿದನು. ನೀವು ತಪ್ಪು ಮಾಡಿದ್ದೀರಾ ಎಂದು ನಾನು ಹೇಳುತ್ತಿಲ್ಲ, ಅದು ನೀವು ಅಣ್ಣನ ಜೊತೆ ಯಾಕೆ ಸರಿಯಾಗಿ ಮಾತನಾಡುವುದಿಲ್ಲ ಎಂದು ತಡೆದು ನುಡಿದಿದ್ದಳು. ಈ ವಿಷಯವನ್ನು ತುಂಬ ದಿನಗಳ ಹಿಂದೆ ಅವನ ಜೊತೆ ಮಾತನಾಡಬೇಕು ಎಂದುಕೊಂಡರೂ ಅದು ಅವಳಿಂದ ಸಾಧ್ಯವಾಗದೆ ಸುಮ್ಮನಿದ್ದಳು. ಇಂದು ಧೈರ್ಯ ಮಾಡಿ ಮಾತನಾಡಿದಳು. ನೀವೇ ಹೇಳಿದ್ರಲ್ಲ ಆರಾಧ್ಯ, ನಾನು ಎಲ್ಲರ ಜೊತೆಯೂ ಚೆನ್ನಾಗಿ ಇರುತ್ತೇನೆ ಎಂದು. ಹಾಗೆ ನನ್ನ ಜೊತೆ ಯಾರು ಚೆನ್ನಾಗಿ ಹೊಂದಿಕೊಂಡು ಇರುತ್ತಾರೆ ಅವರ ಜೊತೆ ನಾನು ಕೂಡ ಚೆನ್ನಾಗಿಯೇ ಇರುತ್ತೇನೆ. ಎಲ್ಲರ ಜೊತೆ ಹೊಂದಿಕೊಂಡು ಹೋಗುವುದು ನನಗೇನು ಕಷ್ಟವಾಗುವುದಿಲ್ಲ. ನಿಮ್ಮಣ್ಣನ ಜೊತೆ ಯಾಕೆ ನಾನು ಚೆನ್ನಾಗಿ ಮಾತನಾಡುವುದಿಲ್ಲ ಎಂದು ಈಗಾಗಲೇ ನಿಮಗೆ ಉತ್ತರ ದೊರಕಿದೆ ಎಂದು ತಿಳಿದುಕೊಂಡಿದ್ದೇನೆ ಎಂದನು. ಅಣ್ಣ ತುಂಬ ಒಳ್ಳೆಯವನು ಎಂದು ತಲೆ ತಗ್ಗಿಸಿ ಹೇಳಿದಳು. ನಿಮ್ಮಣ್ಣ ಕೆಟ್ಟವರು ಎಂದು ನಾನು ಯಾವಾಗ ಹೇಳಿದೆ ಆರಾಧ್ಯ? ಅವರು ಒಳ್ಳೆಯವರಾಗಿರುವುದಕ್ಕೆ ನನ್ನ ತಂಗಿಯನ್ನು ಅವರಿಗೆ ಕೊಟ್ಟು ಮದುವೆ ಮಾಡಿದ್ದು ಎಂದವನು ಆರಾಧ್ಯಳ ಬಳಿಗೆ ಬಂದು ಅವಳ ಕೈ ಹಿಡಿದು, ಏನು ಗೊತ್ತಾ ಆರಾಧ್ಯ, ನೀವು ನನ್ನನ್ನು ಪ್ರೀತಿಸುತ್ತಿದ್ದೀರಾ, ನಿಮಗೆ ನಾನೆಂದರೆ ಇಷ್ಟ, ಹಾಗೆ ನಿಮ್ಮ ಅಣ್ಣನಿಗೂ ಕೂಡ ನಾನೆಂದರೆ ಇಷ್ಟ ಇರಬೇಕು ಎಂದು ಏನು ಇಲ್ಲವಲ್ಲ. ನೀವು ನನ್ನನ್ನು ಪ್ರೀತಿಸುತ್ತಿದ್ದೀರಾ ಎನ್ನುವ ಒಂದೇ ಒಂದು ಕಾರಣಕ್ಕೆ ಅವರಿಗೆ ಇಷ್ಟ ಇಲ್ಲದಿದ್ದರೂ ನಿಮ್ಮನ್ನು ನನಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಅಷ್ಟೇ. ಎಂದಿಗೂ ಅವರು ಇಷ್ಟಪಟ್ಟು ನಿಮ್ಮನ್ನು ನನಗೆ ಕೊಟ್ಟು ಮದುವೆ ಮಾಡಿಲ್ಲ. ಒಬ್ಬರಿಗೆ ಇಷ್ಟವಾದ ವ್ಯಕ್ತಿ ಇನ್ನೊಬ್ಬರಿಗೆ ಇಷ್ಟ ಇಲ್ಲದೆ ಇರಬಹುದು. ನಿಮ್ಮಣ್ಣನಿಗೆ ನೀವೆಂದರೆ ಬಹಳ ಪ್ರೀತಿ, ಆದರೆ ಅವರಿಗೆ ಈಗಲೂ ನನ್ನನ್ನು ನಿಮ್ಮ ಗಂಡ ಎಂದು ಒಪ್ಪಿಕೊಳ್ಳಲು ಕಷ್ಟವಾಗುತ್ತಿದೆ. ಹಾಗಾಗಿ ನನ್ನ ಜೊತೆ ಮಾತನಾಡಲು ಅವರಿಗೆ ಇಷ್ಟ ಇಲ್ಲದೆ ಇರಬಹುದು. ಇಷ್ಟ ಇಲ್ಲದವರ ಜೊತೆ ಮಾತನಾಡುವುದಕ್ಕಿಂತ ಅವರಿಂದ ದೂರ ಉಳಿಯುವುದು ಒಳ್ಳೆಯದು ಅಲ್ವಾ ಆರಾಧ್ಯ? ಈ ವಿಷಯದ ಬಗ್ಗೆ ಇನ್ನೊಮ್ಮೆ ನೀವು ನನ್ನ ಜೊತೆ ಮಾತನಾಡುವುದಿಲ್ಲ ಎಂದು ತಿಳಿದಿದ್ದೇನೆ ಎಂದು ಹೇಳಿದವನು ಅಲ್ಲಿಂದ ಸರಿದು ಹೋಗಿ ಮಲಗಿಬಿಟ್ಟನು. ರಿಷಿ ಹೇಳಿದ ಹಾಗೆ ಅಣ್ಣನಿಗೆ ಈಗಲೂ ಇವರನ್ನು ತಂಗಿ ಗಂಡ ಎಂದು ಒಪ್ಪಲು ಆಗುತ್ತಿಲ್ಲವಾ ಎಂದು ಯೋಚಿಸಿದವಳ ಕಣ್ಣಿನಿಂದ ನೀರು ಇಳಿದಿದ್ದವು. ಏನೋ ನಿರ್ಧಾರ ಮಾಡಿದವಳಂತೆ
ತನ್ನ ಕಣ್ಣೀರನ್ನು ತೊಳೆದುಕೊಂಡು, ಇಲ್ಲ, ಈ ವಿಷಯದ ಬಗ್ಗೆ ಮೊದಲು ಅಣ್ಣನ ಬಳಿ ಮಾತನಾಡಬೇಕು ಎಂದು ನಿರ್ಧಾರ ಮಾಡಿದಳು. ಮುಂದುವರಿಯುವುದು